ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಭಾಳ ದಿನ ಆದ್ಮೇಲೆ ಇನ್ನೊಂದು ರಿವ್ಯೂ ತಂದಿನಿ. ಸ್ವಲ್ಪ ಕೋಬ್ರೆಟ್ ಇಡ್ಲಿ. ಇವತ್ತು ತಂದಿದ್ದ ಗಾಡಿ ನಿಮ್ಮ ಪೂರಿ ಮನಿ ಬಲ್ ಒಯ್ದರ ಅವ್ರ ಮಮ್ಮಿ ಅವ್ರ ಪಪ್ಪನ ಹೊರಗೆ ಬರ್ತಾರೆ ನಿಮ್ಮ ಪೂರಿ ಸಂಗಾಟ. ತೋರಿಸ್ತೀನಿ ಬರ್ರಿ ಆ ಗಾಡಿ ಅದಂತ. ಮೊದ್ಲಿಂದ ನೋಡಿದ್ರೆ ಇದ್ರ ಕಿಲರ್ ಲುಕ್ಸ್ಲಿಂದ ನೀವು ಫಿದಾ ಆತೀರಿ. ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಹೋದ್ರೆ ಒಂದು ಎಲೆನಾಗ್ ಸೆಟಪ್ ಅದ ಅಷ್ಟೇ. ಇದ್ರಾಗ ABS ಇಲ್ಲ, ಯಾವುದೇ ಥರ ಸೇಫ್ಟಿ ಇಲ್ಲ. ಬಟ್ ಆದರೂ ಈ ಗಾಡಿ ಕಿಲರ್. ಈ ಗಾಡಿ ಫೇಮಸ್ ಆಗಿದೆ ಇದ್ರ ಸೌಂಡಿಗೆ ಮತ್ತು ಇದ್ರ 2 ಸ್ಟ್ರೋಕ್ ಇಂಜನಿಗೆ. ಇದ್ರ ಇಂಜನ್ CC 98 ಅದ. ಇದ್ರ ಹೆಡ್ಲೈಟ್ ಸೆಟಪ್ ಹ್ಯಾಲೋಜನ್ ಕೊಟ್ಟಾರ, ಇಂಡಿಕೇಟರ್ಸ್ ಕೊಟ್ಟಾರ. ಈ ಗಾಡಿ ಒಳಗೂ ಹೈ ಬೀಮ್ ಲೋ ಬೀಮ್ ಬರ್ತದೆ. ಈ ಗಾಡಿ ಜೊತೆ ಪೇಪರ್ಸ್ನು ಮೇಂಟೈನ್ ಮಾಡ್ಯಾರ ಈ ಗಾಡಿದು, ಅದಕ್ಕೆ HSRP ನಂಬರ್ ಪ್ಲೇಟ್ ಬಂದದ. ಈ ಗಾಡಿ ಜೊತೆ ಇವ್ರ ಬಲ್ಲಿ ಇನ್ನೊಂದು ಮೆರೂನ್ ಕಲರ್ ಗಾಡಿ ಇತ್ತು, ಅದು ಗಾಡಿ ಚಂದ ರೇಟ್ ಬಂದಿತ್ತು ಅಂತ ಹೇಳಿ ಮಾರಿದ್ರು. ಈಗಿನ ಕಾಲಕ್ಕೂ ಈ ಗಾಡಿಗೆ ರೇಟ್ ಬರ್ಬೇಕಂದ್ರೆ ಇದ್ರ 2 ಸ್ಟ್ರೋಕ್ ಇಂಜನ್ ಮತ್ತು ಸೈಲೆನ್ಸರೇ ಕಾರಣ. ಆ ಗಾಡಿದು ಒಂದು ಫೋಟೋ ಹಾಕ್ತೀನಿ, ನೋಡ್ಕೋರಿ. ಈ ಗಾಡಿ ಬಗ್ಗೆ ನಾ ಹೇಳಕ್ಕಿನಾದ್ರೂ ಓನರಿಗೆ ಕರ್ಸಿ ಕೇಳಮ್ಮಿ. ಬರ್ರಿ ಓನರ್. ಇವರೇ ನೋಡ್ರಿ, ಅವಿನಾಶ್ ಅವರು ಈ ಗಾಡಿ ಓನರ್. ಈ ಗಾಡಿ ತೊಗೊಂಡು ಎಷ್ಟು ವರ್ಷ ಆಯ್ತು ರೀ? ಒಂದು 15 ವರ್ಷ. ಈ ಗಾಡಿ 15 ಇಯರ್ಸ್ ಆದ್ರೂ ಭೀ ಇಷ್ಟು ಮೇಂಟೈನ್ ಮಾಡಿರಲ್ಲ ಹೆಂಗ? ಇದು ಈ ಗಾಡಿ 15 ಇಯರ್ಸ್ ಆದ್ರೂ ನೀವು ಮೇಂಟೈನ್ ಮಾಡಿರಲ್ಲ ಹೆಂಗ? ನನ್ಕಿಂತ ಜಾಸ್ತಿ ನಮ್ಮ ಪಪ್ಪನೇ ಮೇಂಟೈನ್ ಮಾಡಾರ. ಈ ಗಾಡಿ ಇಂಡಿಯಾಗೆ ಯಾವಾಗ ಬಂದ್ರಿ? 1985 ಒಳಗೆ ಬಂದೈತ್ರಿ. ಹಾಗೆ ಈ ಗಾಡಿ ಒಳಗೆ ಭಾಳಷ್ಟು ಮಾಡೆಲ್ಗಳು ಅವ. RX-Z, RX 135, RX-G, RX King. ಆದರೆ ಈ ಮಾಡೆಲ್ ಭಯಂಕರದ RX 100. ಇಂಡಿಯಾ ಒಳಗೆ ಇದರದೇ ಕ್ರೇಜ್ ಭಾಳ ಅದ. ಹಾಂ, ಈ ಗಾಡಿ ಇಂಡಿಯಾದಾಗ ಅಷ್ಟು ಕ್ರೇಜ್ ಎದಕ್ಕದ? ಈ ಗಾಡಿ ರೋಡಿನ ಮ್ಯಾಗ ಹೋಗತ್ರ ಇದ್ರದ್ದು ಅವಾಜಿಗೆ ಸಣ್ಣವ್ರಲ್ಲಿ ದೊಡ್ಡವ್ರ ತನೂ ತಿರುಗಿ ನೋಡ್ತಾರ. ಅದ್ರ ಸಂಬಂಧ ಈ ಗಾಡಿ ಕ್ರೇಜ್ ಅದ. ಈ ಗಾಡಿ ಬಗ್ಗೆ ನಿಮಗೆಲ್ಲ ಮೊದಲೇ ಗೊತ್ತಿರ್ತದ. ಈ ಗಾಡಿ ರೈಡ್ ಮಾಡಿ ತೋರಿಸ್ತೀನಿ ಅಂತ ಬರ್ರಿ. ಈ ಗಾಡಿ ಓಡಿಸ್ಲತ್ತ ನಿಮ್ಗೆ ಅದು ಫೀಲೇ ಬರಲ್ಲ. ನೀವು ಒಂದು 15 ಇಯರ್ಸ್ ಓಲ್ಡ್ ಗಾಡಿ ಓಡಿಸ್ಲತ್ತೀರ ಅಂತ ಹೇಳಿ. ಇನಿಷಿಯಲ್ನಾಗೆ ಆ ಪವರ್ ಸಿಗ್ಲತ್ತದ ಫಸ್ಟ್ ಗೇರ್ನಾಗ ಮತ್ತು ಸೆಕೆಂಡ್ ಗೇರ್ನಾಗ. ಈಗಿನ ಗಾಡಿನಾಗೂ ಅಷ್ಟು ಪವರ್ ಸಿಗಲ್ಲ, ಯಾಕಂದ್ರೆ ಪೂರಾ ಕ್ರೆಡಿಟ್ ಇದು 2 ಸ್ಟ್ರೋಕ್ ಇಂಜನಿಗೆ ಹೋಗಬೇಕು. ಟು ಬಿ ಆನೆಸ್ಟ್, ನಾ ಈ ಗಾಡಿ ಓಡ್ಸಕ್ಕೆ ಮಾತಾಡೋಗಿದೆ, ಯಾಕಂದ್ರೆ ಗಾಡಿಗೆ ಎಂಜಾಯ್ ಮಾಡ್ಲತ್ತಿದ್ದ. ಇದು ನಾ ಮಾತಾಡೋದು ಈಗ ಮ್ಯಾಲೆ ವಾಯ್ಸ್ ಓವರ್ ಕೊಡ್ಲತ್ತೀನಿ. ಈಗಿನ ಜನ್ರೇಷನ್ನಾಗ ಭಾಳ ವೆರೈಟೀಸ್ ಅವ. ಅಡ್ವೆಂಚರ್ ಬೈಕ, ಟೂರಿಂಗ್ ಬೈಕ, ಸ್ಪೋರ್ಟ್ಸ್ ಬೈಕ, ಸೂಪರ್ ಬೈಕ, ಮತ್ತೆಲ್ಲ ಭಾಳ ವೆರೈಟೀಸ್. ಬಟ್ ಅವಾಗಿನ ಜನ್ರೇಷನ್ನಾಗ ಅಷ್ಟು ವೆರೈಟೀಸ್ ಇರಲಿಲ್ಲ. ಈ ಗಾಡಿನೇ ಇಂಡಿಯಾದಾಗ ಒಂದು ಬೈಕ್ ಕಲ್ಚರ್ ಸ್ಟಾರ್ಟ್ ಮಾಡ್ಯದ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಗಾಡಿ ಇಂಡಿಯಾಗೆ ಲಾಂಚ್ ಆಗಿದ್ದು 1985 ಒಳಗೆ. ಲಾಂಚ್ ಆಗಿದ್ದ ಡೇಟ್ಲಿಂತ ಇವತ್ತಿಂತ ನಾನು ಸೆನ್ಸೇಷನ್ ಕ್ರಿಯೇಟ್ ಮಾಡತ್ತದ ಈ ಗಾಡಿ. ಈ ಗಾಡಿ ಇಂಡಿಯಾ ಒಳಗೆ 2005ನಾಗ ಬ್ಯಾನ್ ಆಗ್ತದ. ಈ ಗಾಡಿ ಇಂಡಿಯಾನಾಗ ಫೇಮಸ್ ಆಗ್ಬೇಕಂದ್ರೆ ಇದು 2 ಸ್ಟ್ರೋಕ್ ಇಂಜನೇ ಕಾರಣ. ಅದೇ ಕಾರಣ ಐತಿ ಇದು ಗಾಡಿ ಇಂಡಿಯಾದಾಗ ಬ್ಯಾನ್ ಆಗಲ್ಲ. 2 ಸ್ಟ್ರೋಕ್ ಇಂಜನ್ 4 ಸ್ಟ್ರೋಕ್ ಇಂಜನ್ಸ್ಕಿನ್ನ ಜಾಸ್ತಿ ಪೊಲ್ಯೂಷನ್ ಮಾಡ್ತದ ಅಂತ ಹೇಳಿ ಇದಕ್ಕೆ ಬ್ಯಾನ್ ಮಾಡಿಬಿಟ್ರು. ಬ್ಯಾನ್ ಮಾಡಿದ್ರು ಇವತ್ತಿನ ಡೇಟ್ ತನೂ ಈ ಗಾಡಿದ ಹೊಸ ಮ್ಯಾನುಫ್ಯಾಕ್ಚರ್ ಆಗ್ತಾವ. ಯಾಕಂದ್ರೆ ಈ ಗಾಡಿ ಕ್ರೇಜೇ ಹಂಗದ. ಇಂಡಿಯಾದಾಗ ಬೈಕ್ ಕಲ್ಚರ್ ಮತ್ತು ವೀಲಿ ಕಲ್ಚರ್ ತಂದಿದ್ದು ಇದೇ ಗಾಡಿ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಬಾಪ್ ಲೋಗೋಂಕ ಗಾಡಿ ಅಂತ ಹೇಳ್ಬೋದು. ಅವಿನಾಶ್ ಹೇಳ್ದಂಗೆ ಈ ಗಾಡಿ ಅವನಕಿನ ಅವ್ರ ಪಪ್ಪ ಮೇಂಟೈನ್ ಮಾಡ್ಯಾರ. ಈ ಗಾಡಿ ಈ ಜನ್ರೇಷನ್ದವ್ರಿಗೆ ಇಷ್ಟ ಆಗಲ್ಲ ಅಂತಿಲ್ಲ. ನಮ್ಮ ಪಪ್ಪದವ್ರಿಗೆ, ನಮಗೆ, ಇನ್ನು ನಮ್ಮ ನೆಕ್ಸ್ಟ್ ಬರೋರಿಗೂ ಇಷ್ಟ ಆಗೇ ಆಗ್ತದ. ಈ ಗಾಡಿ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಜಪಾನಿಂದು ಯಮಹಾ ಕಂಪ್ನಿ ಮತ್ತು ನಮ್ಮ ಇಂಡಿಯಾದು ಎಸ್ಕಾರ್ಟ್ಸ್ ಅನ್ನೋ ಕಂಪ್ನಿ. ಇದು ಕೊಲಾಬ್ರೇಷನ್ ಲಿಂತ ಸ್ಟಾರ್ಟಿಂಗ್ ಫೇಸ್ನಾಗ ಇದ್ರ ಗೇರ್ ಬಾಕ್ಸ್ ಮತ್ತು ಬೇರೆ ಪಾರ್ಟ್ಸ್ ಎಲ್ಲ ಜಪಾನ್ಲಿಂತ ಇಂಪೋರ್ಟ್ ಆಗ್ತಿವು. ಬಟ್ ಈಗ 2025 ಒಳಗೆ ಭೀ ನೀವು ಬ್ಯಾಂಗ್ಳೂರು ಇಲ್ಲ ಯಾವ್ದಾರ ಮೆಟ್ರೋ ಸಿಟೀಸ್ ಹೋದ್ರೆ ನಿಮಗೆ ಒಂದೊಂದು ಪಾರ್ಟ್ನು ಸಿಗ್ತಾವೆ. ನಮ್ಮ ಕಲಬುರ್ಗಿನಾಗ ಈ ಗಾಡಿಗೆ ಡೆಡಿಕೇಟೆಡ್ ಆಗಿದ್ದು ರೆಸ್ಟೋರೇಷನ್ ಪ್ಲೇಸಸ್ ಅದಾವೆ. ಈ ಗಾಡಿ ಬಗ್ಗೆ ಹೇಳ್ಕೋತದ್ರು ಮುಗಿಯಲೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಲಾಸ್ಟ್ ಒಂದು ಸ್ಟ್ರೆಚ್ ಹಾಕ್ತೀನಿ, ಕೇಳಿಸ್ಕೋರಿ.
ಇವತ್ತಿನ ಬ್ಲಾಗ್ನಾಗ ಗಾಡಿ ನಡೆಸಿದ್ ನೋಡಿರಿ, ಗಾಡಿ ರಿವ್ಯೂ ನೋಡಿರಿ, ಗಾಡಿ ಸೌಂಡ್ ಕೇಳಿರಿ. ಇವತ್ತಿನ ವೀಡಿಯೋನಾಗ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ಬ್ಲಾಗ್ನ ಅಲ್ಲಿ ತನಕ ಟಪ್ ಬಾಯ್.